ಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತರನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಉತ್ಸಾಹ ಧ್ವನಿ ಮಾಡುವ ಕರ್ತನ ಮೇಲೆತ್ತುವ. ಉತ್ಸಾಹ ಧ್ವನಿ ಮಾಡುವ ಕರ್ತನ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಸ್ತುತಿ ಹಾಡಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತರನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಬಾಯಲ್ಲಿ ಧ್ವನಿಸುವುದು. ಮರೆಯದೆ ನೆನಸಿರುವೆ ಮನಸಾರೆ ವಂದಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ನನ್ನನ್ನು ಮರೆಯದೆ ನೆನಸಿರುವೆ ಡ್ಯಾಡಿ, ಮನಸಾರೆ ವಂದಿಸುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಹಗಲು ಇರುಳು ನನ್ನ ನೆನಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸುವೆ. ಎಲ್ರೋಹಿ ಎಲ್ರೋಹಿ ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸುವೆ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ
ನೆನಸಿರುವೆ. ಮನಸಾರೆ ವಂದಿಸು, ನನ್ನ ಮರೆಯದೆ ನೆನಸಿರುವೆ. ಮನಸಾರೆ ವಂದಿಸು, ಮನಸಾರೆ ವಂದಿಸುವೆ. ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಹೌದು ಡ್ಯಾಡಿ, ತಡೆಗಳ ನೀಗಿಸಿದೆ, ತತ್ತರಿಸಲು ಬಿಡಲೇ ಇಲ್ಲ. ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಹೌದು ಡ್ಯಾಡಿ, ಸೋತು ಹೋದ ವೇಳೆಯೆಲ್ಲ ಹೊತ್ತು ನನ್ನ ಸಾಗಿಸಿ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನಸಿರುವೆ, ಮನಸಾರೆ ವಂದಿಸು. ಡ್ಯಾಡಿನ ನೋಡಿ ಹೇಳೋಣ, ನನ್ನ ಮರೆಯದೆ ನೆನಸಿರುವೆ. ಮನಸಾರೆ ವಂದಿಸು, ಮನಸಾರೆ ವಂದಿಸುವೆ. ಮನಸಾರೆ ವಂದಿಸುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಓ ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ. ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ, ಹುಡುಕಿಯು ಸಿಗದಂತ ಏಕೈಕ ಐಶ್ವರ್ಯ, ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ಸಮ್ಮುಖ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನಿಮ್ಮ ಸಮ್ಮುಖ ನನಗಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಥ್ಯಾಂಕ್ ಯು. ಸ್ವಲ್ಪ ಹೊತ್ತು ಹಾಗೆ ಡ್ಯಾಡಿಯನ್ನು ನೋಡಿ ಸ್ತೋತ್ರ ಮಾಡೋಣ. ನಿಮ್ಮ ಸಮ್ಮುಖ ಸಾಕು, ನಿಮ್ಮ ಪ್ರಸನ್ನತೆ ಸಾಕು, ನಿಮ್ಮ ಸಾನ್ನಿಧ್ಯ ಸಾಕು ಡ್ಯಾಡಿ. ನೀವು ನನ್ನ ಜೊತೆಗಿದ್ರೆ ಸಾಕಪ್ಪ, ನಿಮ್ಮ ಕೃಪೆ ನನಗೆ ಸಾಕು. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ, ನಿನ್ನ ಕೃಪೆ ನನಗೆ ಸಾಕು, ನಿಮ್ಮ ಪ್ರೀತಿ ನನಗೆ ಸಾಕು, ನಿಮ್ಮ ಕರ್ತನೆ ಅಪ್ಪುವಿಕೆ ನನಗೆ ಸಾಕು, ನಿನ್ನ ಆದರಣೆ ನನಗೆ ಸಾಕು. ಓ ವಂದನೆ 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 ಡ್ಯಾಡಿ, ವಂದನೆ ಯೇಸಪ್ಪ, ವಂದನೆ ವಂದನೆ. ಥ್ಯಾಂಕ್ ಯು ರಾಜಾದಿರಾಜನೇ, ಕೃಪಾ ಸಂಪನ್ನನೇ, ದಯಾಮಯನೇ,
ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ಮಕ್ಕಳಾಗಿ ಕರ್ತನ ನಿನ್ನನ್ನು ಸ್ತುತಿಸುವುದು ನಮಗೆ ಸಿಕ್ಕಿದ ಸೌಭಾಗ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು, ಥ್ಯಾಂಕ್ ಯು. ಜೊತೆಯಲ್ಲೇ ಇರುವ ಆತನೇ ನಿಮಗೆ ಸ್ತೋತ್ರ, ಸಂತೈಸಿ ನಡೆಸುವ ಆತನೇ ನಿಮಗೆ ಸ್ತೋತ್ರ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೆ ಯೇಸುವಿನ ನಾಮದಲ್ಲಿ ತಂದೆಗೆ. ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 10:38. ಅಪೊಸ್ತಲರ ಕೃತ್ಯಗಳು 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಯೇಸು ಅಭಿಷೇಕಿಸಲ್ಪಟ್ಟವರಾಗಿ ಸೇವೆಯನ್ನ ಮಾಡಿದರು. ಇವತ್ತು ಯೇಸುವಿಗೆ ಅಗತ್ಯ ಇದ್ದಂಥ ಅಭಿಷೇಕ ನಮಗೂ ಅಗತ್ಯ ಎಂಬುದನ್ನು ನಾವು ದೇವರ ವಾಕ್ಯದಿಂದ ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಯಾಕೆ ನಮಗೆ ಅವಶ್ಯ? ಯೇಸು ಸ್ವಾಮಿಯೇ ಹೇಳಿದರು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ ಎಂಬುದಾಗಿ. ಹೌದು, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಿ. ನಾವು ಬಲ ಹೊಂದುವವರಾಗ್ತೇವೆ. ಅದರಲ್ಲಿ ಮುಂದುವರಿದ ಭಾಗವಾಗಿ ಅದೇ ವಚನವನ್ನು ಇನ್ನೊಂದು ಸಾರಿ ನಾವು ಓದೋಣ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಓಕೆ, ನಾನು ಹೇಳಿದ್ದು ಅಪೊಸ್ತಲರ ಕೃತ್ಯಗಳು 1:8. ಅಪೊಸ್ತಲರ ಕೃತ್ಯಗಳು 1:8. ನೀವು ಬಲವನ್ನು ಹೊಂದಿ, ನಾವು ಬಲ ಹೊಂದುವವರಾಗ್ತದೆ. ಈ ಅಭಿಷೇಕ ನಮ್ಮನ್ನು ಎಲ್ಲ ವಿಷಯದಲ್ಲಿ ಬಲಶಾಲಿಗಳನ್ನಾಗಿ ಮಾಡ್ತದೆ. ಯಾವುದರಲ್ಲೂ ನಾವು ಬಲಹೀನರಾಗಿರೋದಿಲ್ಲ. ಎಲ್ಲೆಲ್ಲ ನಾವು ವೀಕ್ ಆಗಿ ಫೀಲ್ ಮಾಡ್ತೀವೋ ಆ ಜಾಗದಲ್ಲಿ ಉನ್ನತ ಬಲ ನಮ್ಮನ್ನು ತುಂಬಿಸುತ್ತೆ. ಹಾಗಾಗಿ ಅಪೊಸ್ತಲ ಪೌಲನಿಗೆ ಕರ್ತನು ಈ ರೀತಿ ಹೇಳ್ತಾನೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣವಾಗಿ ಒದಗುವುದು. ನನ್ನ ಕೃಪೆ ನಿನಗೆ ಸಾಕು. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣವಾಗಿ ಒದಗುವುದು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 1:8 ಮತ್ತೆ ಓದೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಚೆನ್ನಾಗಿ ಗಮನಿಸಿ, ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ಹೇಳುವ ಇನ್ನೊಂದು ವಿಚಾರವನ್ನು ನಾವು ಧ್ಯಾನ ಮಾಡಲಿಕ್ಕಿದೆ. ಬಲವನ್ನು ಹೊಂದುತ್ತೇವೆ. ಹಲ್ಲೆಲೂಯಾ. ನಮಗೆ ಬರುವಂಥ ಅಸೈನ್ಮೆಂಟ್, ಕೆಲಸವನ್ನು ನಿರ್ವಹಿಸಲಿಕ್ಕೆ ಬೇಕಾದ ಬಲ, ನಮಗೆ ವಿರುದ್ಧವಾಗಿರುವಂಥ ತಂತ್ರಗಳನ್ನು ಜಯಿಸಲಿಕ್ಕೆ ಬಲ. ಇವತ್ತು ನಾವು ನೋಡುವಂತಹ ಬಲ ಏನಕ್ಕೆ ಅಂತ ಹೇಳಿದ್ರೆ, ನಾವು ಯೇಸುವಿಗೆ ಸಾಕ್ಷಿಗಳಾಗಿರುವುದಕ್ಕೆ ಬೇಕಾದ ಬಲ. ಹಲ್ಲೆಲೂಯಾ. ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಯೂದಾಯದಲ್ಲೂ ಸಮಾರ್ಯದಲ್ಲೂ ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ ಅಂತ ಯೇಸು ಸ್ವಾಮಿ ಹೇಳಿದರು. ಯೇಸುವಿಗೆ ಸಾಕ್ಷಿಗಳಾಗಿರುವಂತೆ ಉನ್ನತ ಬಲ ನಮಗೆ ಉಂಟಾಗ್ತದೆ. ಈ ಅಭಿಷೇಕದಲ್ಲಿ ಒಂದು ಬಲ ಇದೆ. ನಾವು ಕರ್ತನಿಗೆ ಸಾಕ್ಷಿಗಳಾಗಿರುವಂತೆ. ಯಾವುದಕ್ಕೆ ಸಾಕ್ಷಿಗಳು ಅಂತ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ ಯೇಸುವಿನ ಮರಣ ಪುನರುತ್ಥಾನಕ್ಕೆ ಅಪೊಸ್ತಲರು ಬಲವಾಗಿ ಸಾಕ್ಷಿ ಕೊಡ್ತಾ ಇದ್ರು. ನಾವು ಹಲವು ಸಾರಿ ಧ್ಯಾನ ಮಾಡಿದ್ದೇವೆ. ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಯೇಸುವಿನ ಮರಣ ಮತ್ತು ಪುನರುತ್ಥಾನಕ್ಕೆ ಶಿಷ್ಯರು ಬಲವಾಗಿ ಸಾಕ್ಷಿ ಕೊಡ್ತಾ ಇದ್ರು. ಯೇಸುವಿನ ಮರಣ ನಮ್ಮ ಜೀವಿತದಲ್ಲಿ ಪಾಪದ ಒಂದು ಶವ ಸಂಸ್ಕಾರ. ಯೇಸುವಿನ ಪುನರುತ್ಥಾನ ನಮ್ಮಲ್ಲಿ ಕ್ರಿಸ್ತನು ನೀಡಿರುವಂತಹ ಹೊಸ ಜೀವನ. ಹಲ್ಲೆಲೂಯಾ. ಇವತ್ತು ಪಾಪದ ಪಾಲಿಗೆ ಸತ್ತವರಾಗಿ, ಅಂದರೆ ಪಾಪವನ್ನು ನಾವು ಸಾಯಿಸಿದವರಾಗಿ, ಕ್ರಿಸ್ತನಲ್ಲಿ ಹೊಸ ಜೀವನ ಹೊಂದಿದವರಾಗಿ ನಾವು ಸಾಕ್ಷಿ ಕೊಡಬೇಕೆಂಬುದಕ್ಕಾಗಿಯೇ ನಮಗೆ ಬಲವನ್ನು ಕೊಡಲು ಪವಿತ್ರಾತ್ಮನ ನಮ್ಮನ್ನು ಅಭಿಷೇಕಿಸ್ತಾರೆ. ಇವತ್ತು ಪವಿತ್ರಾತ್ಮನ ಅಭಿಷೇಕ ಏನಕ್ಕೆ ಅಂತ ಹೇಳಿದ್ರೆ,
ಈ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ನಾವು ಪಾಪವನ್ನು ಜಯಿಸಿದವರಾಗಿ ಸಾಕ್ಷಿ ಕೊಡುವುದಕ್ಕೆ, ಹಲ್ಲೆಲೂಯಾ, ಪಾಪದ ಪಾಲಿಗೆ ಸತ್ತವರಾಗಿ ಸಾಕ್ಷಿ ಕೊಡುವುದಕ್ಕೆ, ಹೊಸ ಜೀವನದಲ್ಲಿ ಎದ್ದವರಾಗಿ ಸಾಕ್ಷಿ ಕೊಡಲಿಕ್ಕೆ. ಇವತ್ತು ನೋಡಿ, ರಕ್ಷಣೆ ಹೊಂದಿದ ಅನೇಕ ದೇವರ ಮಕ್ಕಳೇ ಪಾಪವನ್ನು ಜಯಿಸಲಿಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಏನಿಲ್ಲ, ಸಿಂಪಲ್, ಅವರು ಸ್ವಂತ ಬಲದಲ್ಲಿ ಹೋರಾಟ ಮಾಡೋದ್ರಿಂದ ಅವರಿಗೆ ಜಯ ಸಿಗ್ತಾ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಬಲದಿಂದ ನೀವೇನು ಮಾಡೋಕ್ಕಾಗಲ್ಲ, ನಿಮಗೆ ಉನ್ನತದಿಂದ ಬಲ ಬರ್ತದೆ, ಆಗ ನೀವು ಮರಣವನ್ನ ನೀವು ತೋರಿಸ್ತೀರಿ, ಮರಣಕ್ಕೆ ಸಾಕ್ಷಿಯಾಗಿರ್ತೀರಿ, ನನ್ನ ಮರಣಕ್ಕೆ ನೀವು ಸಾಕ್ಷಿಯಾಗಿರ್ತೀರಿ. ಹೌದು, ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತನು ಅಂತ ಹೇಳಿ ನೀವು ಕೂಡ ಪಾಪದ ಪಾಲಿಗೆ ಸತ್ತವರಾಗಿ ಸಾಕ್ಷಿ ಕೊಡ್ತೀರಿ. ದೇವರ ನಾಮಕ್ಕೆ ಸ್ತೋತ್ರ. ಸೊ ಯೇಸುವಿನ ಮರಣ ಅಂದ್ರೆ ನಮ್ಮ ಜೀವಿತದಲ್ಲಿ ಪಾಪದ ವಿಚಾರಗಳಿಗೆ ಒಂದು ಮರಣ ಅನ್ನುವುದಾಗಬೇಕು. ಇದು ನಮ್ಮ ಸ್ವಂತ ಬಲದಿಂದ ಆಗೋದಿಲ್ಲ. ಎಷ್ಟೋ ಜನರು ಬಹಳ ಕಷ್ಟಪಡ್ತಾ ಇದ್ದಾರೆ, ನನಗೆ ಇದನ್ನು ಜಯಿಸಕ್ಕಾಗ್ತಾ ಇಲ್ಲ, ಈ ಪಾಪವನ್ನು ಜಯಿಸಕ್ಕಾಗ್ತಾ ಇಲ್ಲ, ಈ ಕೋಪವನ್ನು ಜಯಿಸಕ್ಕಾಗ್ತಾ ಇಲ್ಲ, ಈ ಬಲಹೀನತೆಯನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸ್ವಂತ ಬಲದಿಂದ ಖಂಡಿತ ನೀವು ಜಯಿಸಕ್ಕಾಗಲ್ಲ, ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ಬಲಪಡಿಸುವುದಕ್ಕಾಗಿ ಕರ್ತನು ನಮ್ಮನ್ನು ಅಭಿಷೇಕಿಸಿದ, ಪಾಪವನ್ನು ಜಯಿಸುವುದಕ್ಕೆ ಒಂದು ಉನ್ನತ ಬಲ ಪವಿತ್ರಾತ್ಮನಲ್ಲಿದೆ. ಯಾರು ಪವಿತ್ರಾತ್ಮ ಭರಿತರಾಗಿ ಅಭಿಷೇಕದ ಅನುಭವನ ಹೊಂದ್ಕೊಳ್ತಾರೋ ಅವರು ಪಾಪವನ್ನು ಜಯಿಸಲಿಕ್ಕೆ ಮುಗ್ಗರಿಸಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಬಹಳ ಈಸಿಯಾಗಿ ಪಾಪವನ್ನು ಜಯಿಸ್ಬೋದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವೊಂದು ವಚನಗಳನ್ನು ಓದಿ ನಿಮಗೆ ಇನ್ನೂ ಸ್ವಲ್ಪ ಅರ್ಥ ಆಗ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಗಲಾತ್ಯ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದು. ಯಾವ ಕಾರಣಕ್ಕೂ ಶರೀರ ಭಾವ ತಲೆ ಎತ್ತೋದಿಲ್ಲ. ಯಾಕಂದರೆ ಮುಂದೆ ಓದೋಣ, ಚೆನ್ನಾಗಿ ಗಮನಿಸಿ. ಒಂದು ಉನ್ನತ ಅಭಿಷೇಕ ನಮ್ಮನ್ನು ಆವರಿಸುವಾಗ, ಪರಲೋಕದ ಎನರ್ಜಿ ನಮ್ಮನ್ನು ಆವರಿಸುವಾಗ, ಈ ಶರೀರದ ಎನರ್ಜಿ ಎಲ್ಲ ಮುದ್ರಕೊಂಡು ಕೂತ್ಕೊಂಡ್ಬಿಡ್ಬೇಕು, ಇಚ್ಛಾಶೆಗಳೆಲ್ಲ ಮುದ್ರಕೊಂಡು ಕೂತ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಆ ಬಲ, ಉನ್ನತದಿಂದ ಬರುವ ಬಲ, ಪವರ್ಫುಲ್ ಬಲ. ಹಲ್ಲೆಲೂಯಾ. ನಿಜ ಹೇಳಬೇಕಾದ್ರೆ ನಮ್ಮ ಆತ್ಮವು ಶರೀರವು ಯಾವಾಗಲೂ ಹೊಂದಿಕೊಳ್ಳೋದಿಲ್ಲ, ಹೋರಾಟ ಮಾಡ್ತಾನೆ ಇರ್ತದೆ. ನಮ್ಮ ಆತ್ಮ ಪಾಪ ಬೇಡ ಅಂತದೆ, ಅದು ನಮ್ಮ ಶರೀರ ಬೇಕು ಅಂತದೆ. ಶರೀರಕ್ಕೆ ಯಾವಾಗಲೂ 3 ಹೊತ್ತು ಒಳ್ಳೆ ಆಹಾರ ಕೊಟ್ಬಿಡ್ತೀವಿ, ಆದರೆ ನಮ್ಮ ಆತ್ಮ ಬಂದು ಬಡಕಲಾಗಿರ್ತದೆ. ಅದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನಾವು ಜಯಿಸಬೇಕು ಅಂತ ಆಲೋಚನೆ ಮಾಡಿದ್ರೂ ಸಹ, ಉದಾಹರಣೆಗೆ ಒಬ್ಬ ಕುಡುಕತನವನ್ನು ಬಿಡಬೇಕು ಅಂತ ಹೇಳಿ ಅವನಿಗೆ ಮನಸ್ಸಿದೆ. ನೀವು ಬೇಕಾದ್ರೆ ವಿಚಾರಿಸಿ ನೋಡಿ, ನಾನು ಅನೇಕರನ್ನು ಮಾತಾಡಿಸಿ ನೋಡಿದ್ದೀನಿ, ತುಂಬ ಅಳ್ತಾರೆ, ನಾನು ಯಾಕೆ ಹಿಂಗೆ ಮಾಡ್ತೀನಿ, ಬೇಡ ಅಂತಾನೆ ಅನಿಸ್ಕೋತೀನಿ, ಆದರೆ ಆ ಸಾಯಂಕಾಲ ಆದರೆ ಏನೋ ಒಂದು ಎಳ್ಕೊಂಡು ಹೋಗಿ ಸ್ವಲ್ಪ ಹಾಕ್ಬಿಟ್ರೇನೆ ಆಮೇಲೆ ಫ್ರೀ ಆಗೋದು ಅಂತ ಹೇಳ್ತಾರೆ. ಅವರಿಂದ ಜಯಿಸಕ್ಕಾಗ್ತಾ ಇಲ್ಲ. ಅವ್ರು ನಿಜವಾಗ್ಲೂ ಬೇಡ ಅಂತ ಬಯಸ್ತಾರೆ, ಆದರೆ ಶರೀರ ಬಲಶಾಲಿಯಾಗಿ ಗೆದ್ದು ಬಿಡ್ತದೆ. ಆದರೆ ಪವಿತ್ರಾತ್ಮನ ಅಭಿಷೇಕ ಬರುವಾಗ ನಮ್ಮ ಆತ್ಮದಲ್ಲಿ ಬಲವನ್ನು ಉಂಟು ಮಾಡಿ ಜಯವನ್ನು ಕೊಡ್ತದೆ. ನೀವು ಅದರಲ್ಲೇ ಕೆಳಗಡೆ ವಚನ ಓದಿದ್ರೆ 17ನೇ ವಚನ ಹೇಳ್ತದೆ, ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಎರಡಕ್ಕೂ ಹೊಂದ್ಕೊಳ್ಳೋದಿಲ್ಲ, ಯಾವಾಗಲೂ ಫೈಟಿಂಗ್. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಬೇಕು ಅಂತೀರಿ, ಅದ್ರ ನಿದ್ದೆ ಎಳೀತದೆ, ಶರೀರ ಎಳೀತದೆ. ಸ್ವಲ್ಪ ಹೊತ್ತು ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಬೇಕು ಅಂತೀರಿ, ದೇಹ ಬೀಳೋದಿಲ್ಲ, ಟಯರ್ಡ್ ಆಗಿದೆ, ಸುಸ್ತಾಗಿದೆ, ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಉಪವಾಸ ಇರಬೇಕು ಅಂತೀರಿ, ಉಪವಾಸನೇ ಇರೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮೊಳಗೆ ಆಸೆ ಇದೆ, ಉಪವಾಸ ಇರಬೇಕು ಅಂತ ಆಸೆ ಇದೆ, ಪ್ರಾರ್ಥನೆ ಮಾಡಬೇಕು ಅಂತ ಆಸೆ ಇದೆ, ಪರಿಶುದ್ಧವಾಗಿ ಬಾಳ್ಬೇಕು ಅಂತ ಆಸೆ ಇದೆ, ನಿಮ್ಮ ಅಂತರ್ಯದಲ್ಲಿ ಆಸೆ ಇದೆ. ಆದರೆ ಶರೀರ
ಗೆದ್ದು ಬಿಡ್ತದೆ. ಯಾಕಂದರೆ ಶರೀರ ಚೆನ್ನಾಗಿ 3 ಹೊತ್ತು ತಿಂದು ಪುಷ್ಟಿಯಾಗಿದೆ. ಈಗ ನಮ್ಮ ಆತ್ಮಕ್ಕೆ ಬೇಕು ಉನ್ನತ ಬಲ. ಹಾಲೆಲೂಯಾ. ನಮ್ಮ ಸ್ಪಿರಿಚುವಲ್ ಟೀಮ್ಗೆ ಹೋಲಿ ಸ್ಪಿರಿಟ್ ದ ರೈಟ್ ಕಂಪ್ಯಾನಿಯನ್. ಹಾಲೆಲೂಯಾ. ಸೊ ಪವಿತ್ರಾತ್ಮನ ಈ ಅಭಿಷೇಕ ಬರುವಾಗ ನಮ್ಮ ಅಂತರ್ಯದಲ್ಲಿ ಹೊಸ ಬಲವನ್ನು ಹೊಂದಿದವರಾಗಿ, ಶರೀರದ ಭಾವಗಳನ್ನು ಜಯಿಸುವವರಾಗ್ತದೆ. ಹಾಲೆಲೂಯಾ. ಆಗ ಬಂದು ಈ ಶರೀರ ಭಾವ ಏನಾಗ್ತದೆ, ತಾನಾಗೇ ಮುದುರ್ಕೊಂಡು ಕೂತ್ಕೊಂಡ್ಬಿಡ್ತದೆ. ಇಚ್ಛಾಶೆಗಳೇ ಬರೋದಿಲ್ಲ, ಇಚ್ಛಾಶೆ ಆ ಭಾವನೆನೇ ಬರೋದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಎಷ್ಟು ಬಲಹೀನಾಗಿದ್ರೂ ಸಹ ನೀವು ಸ್ವಲ್ಪ ಹೊತ್ತಾದರೂ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೊಂದು ಎನರ್ಜಿ ಉಂಟಾಗ್ತದೆ. ಯಾಕಂದರೆ ಒಳಗಿರುವಂಥ ಆ ಪವಿತ್ರಾತ್ಮನ ಬಲ ಆ ರೀತಿಯಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನವನ್ನು ಓದಿ. ರೋಮಾಪುರ 8:4. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಮನಿಸಿ, ಶರೀರ ಭಾವದ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವವರು, ಅಂದರೆ ಅಭಿಷೇಕ ಹೊಂದಿದವರು, ಪವಿತ್ರಾತ್ಮನ ಬಲವನ್ನು ಪಡ್ಕೊಂಡು ನಡೆಯುವವರು. ಮುಂದೆ ವಚನ ಹೇಳ್ತದೆ, ಧರ್ಮಶಾಸ್ತ್ರದ ನಿಯಮವನ್ನು ನೆರವೇರಿಸುವುದಕ್ಕೆ ಮಾರ್ಗವಾಯಿತು. ಹಲ್ಲೆಲೂಯಾ. ವ್ಯಭಿಚಾರ ಮಾಡಬೇಡ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳ್ತದೆ. ಮುಗ್ಗರಿಸಿ ಕಷ್ಟಪಟ್ಕೊಂಡು ಆಮೇಲೆ ಜಯಿಸಕ್ಕಾಗೋದಿಲ್ಲ. ಆದರೆ ಪವಿತ್ರಾತ್ಮನ ನಮ್ಮೊಳಗೆ ಬಂದ್ಬಿಟ್ರೆ, ಈ ಪವಿತ್ರಾತ್ಮನು ಆ ಪಾಪವನ್ನು ಮಾಡದ ಹಾಗೆ ದೇವರ ನಿಯಮವನ್ನೆಲ್ಲ ನೆರವೇರಿಸುವಂತೆ, ದೇವರ ಯೋಜನೆ ಪ್ರಕಾರ ಜೀವಿಸುವಂತೆ, ದೇವರ ಇಷ್ಟಾನುಸಾರವಾಗಿ ಜೀವಿಸುವಂತೆ ನಮ್ಮೊಳಗಿಂದ ಬಲಪಡಿಸ್ತಾ ಇರ್ತಾರೆ. ಹಾಲೆಲೂಯಾ. ಅದಕ್ಕೆ ನಮ್ಗೆ ಬೇಕ್ರಿ ಅಭಿಷೇಕ ಬೇಕು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಉನ್ನತ ಪವರ್, ಬಲ ಬೇಕು ನಮಗೆ. ಇಲ್ಲ ಅಂತ ನೀವು ನಿರಾಕಾರ ಮಾಡಿದ್ರೆ ನೀವು ಅನೇಕ ಸಂದರ್ಭಗಳಲ್ಲಿ ಬಲಹೀನರಾಗಿ ಕಂಡು ಬರ್ತೀರಿ. ಕೋಪ ಬೇಡ ಅಂತ ಅನಿಸುತ್ತೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಕೋಪ ಮಾಡಿಕೊಂಡು ಎಂತಹ ರಾಧಾಂತ ಆಗ್ಬಿಡ್ತದೆ, ಎಂಥ ದುರಂತ ಆಗ್ಬಿಡ್ತದೆ. ಆದರೆ ನಮ್ಮೊಳಗೆ ಏನಾದರೂ ಪವಿತ್ರಾತ್ಮನಿರುವುದಾದರೆ ಕೋಪ ಬರಬೇಕಾದ ಸನ್ನಿವೇಶ ಬಂದರೂ ಪಾಪಕ್ಕೆ ಹೋಗದ ಹಾಗೆ ಅವನ ಹಾಗೆ ಶಾಂತಗೊಳಿಸ್ತಾನೆ. ಆ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕೆಂಬುದಾಗಿ ನಮಗೆ ಆಲೋಚನೆ ಕೊಡ್ತಾನೆ. ಅದಕ್ಕೆ ನಮಗೆ ಅಭಿಷೇಕ ಬೇಕು ಅನ್ನೋದು. ಹಲ್ಲೆಲೂಯಾ. ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ, ಕ್ರಿಸ್ತನ ಮರಣ ಮತ್ತು ಕ್ರಿಸ್ತನ ಪುನರುತ್ಥಾನವನ್ನು, ಅಂದರೆ ಪಾಪದ ಪಾಲಿಗೆ ಸತ್ತವರಾಗಿ ನೀತಿಯ ಪಾಲಿಗೆ ಬದುಕುವವರಾಗಿ ನಾವು ಸಾಕ್ಷೀಕರಿಸುವಂತೆ ನಮಗೆ ಉನ್ನತ ಅಭಿಷೇಕ ಅವಶ್ಯ. ಹಲ್ಲೆಲೂಯಾ. ಅದೇ 8ನೇ ಅಧ್ಯಾಯದಲ್ಲಿ 5ನೇ ವಚನವನ್ನು ಓದಿ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಅಂದ್ರೆ ಅನಾಯಿಂಟಿಂಗ್ ಆಗಿರುವವರು, ಅಭಿಷೇಕ ಹೊಂದಿದವರು, ಪವಿತ್ರಾತ್ಮನ ಬಲದಲ್ಲಿ ಪ್ರಸನ್ನತೆಯಲ್ಲಿರುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನಿಗೆ ನಮ್ಮ ಮನಸ್ಸೆಲ್ಲ ಯಾವಾಗಲೂ ಪವಿತ್ರಾತ್ಮನಿಗೆ ಸಂಬಂಧಪಟ್ಟದ ಮೇಲೆ, ಲೋಕದ ಮೇಲೆ, ಇಚ್ಛಾಶೆಗಳ ಮೇಲೆ ನಾವು ಹೋಗೋದಿಲ್ಲ. ಎಲ್ಲವನ್ನು ಆತ್ಮಿಕವಾಗಿ ಆಲೋಚನೆ ಮಾಡ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ. ನಮ್ಮ ಥಿಂಕಿಂಗ್ ಲೆವೆಲೇ ಡಿಫ್ರೆಂಟ್. ಪವಿತ್ರಾತ್ಮ ಭರಿತ ಆಗಿರುವವರ ಆಲೋಚನೆ ಲೆವೆಲೇ ಬೇರೆ, ಗ್ರಹಿಕೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ, ಅನುಭವ ಬೇರೆ. ದೇವರ ನಾಮಕ್ಕೆ ಸ್ತೋತ್ರ. ಈಗ ಹೇಳಿ, ಅಭಿಷೇಕ ಬೇಕಾ ಬೇಡ ಅಂತ ಹೇಳಿ. ಯೇಸುವಿಗೆ ಅಭಿಷೇಕ ಬೇಕಾಗಿತ್ತು, ನಮಗೂ ಬೇಕು. ಹಲ್ಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ನಮಗೂ ಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 13ನೇ ವಚನವನ್ನು ಓದಿ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಶರೀರ ಭಾವವನ್ನು ಅನುಸರಿಸಿ ನಡೆದರೆ ಸಾಯುವುದು ನಿಶ್ಚಯ. ಯಾಕಂದ್ರೆ ಶರೀರ ಭಾವದ ಕಾರ್ಯಗಳ ಪಾಪದ ಕಾರ್ಯಗಳೇ, ಲೋಕದ ಕಾರ್ಯಗಳೇ. ಆಮೇಲೆ
ನೀವು ಪವಿತ್ರಾತ್ಮನಿಂದ, ಚೆನ್ನಾಗಿ ಗಮನಿಸಿ, ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ, ದೇಹದ ದುರಾಭ್ಯಾಸಗಳನ್ನು ನಾಶ ಮಾಡುವುದಕ್ಕೆ ಒಂದೇ ಒಂದು ದಾರಿ, ಅದು ಅನಾಯಿಂಟಿಂಗ್, ನಮಗೆ ಅಭಿಷೇಕ. ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸಗಳು ನಾಶವಾಗಿ ಹೋಗ್ಬಿಡ್ತದೆ, ಅಡ್ರೆಸ್ ಇಲ್ಲದೆ ಹೋಗ್ಬಿಡ್ತದೆ. ನೀವು ಚೆನ್ನಾಗಿ ಆತ್ಮಭರಿತರಾಗಿರಿ. ಇಚ್ಛಾಶೆಗಳಾಗಲಿ, ಬೇರೆ ಯಾವುದೇ ಕೋಪ, ಯಾವುದೇ ವಿಧವಾದ ಲೋಕದ ಪಾಪಕ್ಕೆ ನಮ್ಮನ್ನು ತಗೊಂಡೋಗುವಂಥ ಯಾವ ಕಾರ್ಯಗಳು ಸಹ ಅಡ್ರೆಸ್ ಇಲ್ಲದೆ, ಸ್ವಿಚ್ ಹಾಕಿ ಲೈಟ್ ಆನ್ ಮಾಡಿದ ತಕ್ಷಣ ಕತ್ತಲೆ ಹೇಗೆ ಓಡೋಗ್ತದೋ ಹಾಗೆ ಎಲ್ಲ ಪಾಪದ ದುರಭ್ಯಾಸಗಳೆಲ್ಲ ಓಡಿ ಹೋಗ್ತದೆ. ನೀವು ಇದುವರೆಗೆ ಯಾವುದಾದ್ರೂ ದುಶ್ಚಟದಲ್ಲಿ, ದುರಭ್ಯಾಸದಲ್ಲಿದ್ದರೆ ಈ ಅಭಿಷೇಕವನ್ನು ಹೊಂದಿಕೊಂಡ್ಮೇಲೆ ನಿಮಗೆ ಅದು ಮಾಡ್ಬೇಕು ಅನಿಸೋದಿಲ್ಲ. ಸಿಗರೇಟ್ ಸೇಯಬೇಕಂತ ಅನಿಸೋದಿಲ್ಲ. ಆ ವಾಸನೆನೇ ನಿಮಗೆ ಕೆಟ್ಟ ವಾಸನೆಯಾಗಿ ಅನಿಸುತ್ತೆ. ನನಗೊಬ್ಬರು ಹೇಳಿದ್ರು, ಮೊದಲು 24 hours ಕುಡುಕತನದಲ್ಲಿ ಇದ್ದವರು ಈ ಒಂದು ಅನುಭವಕ್ಕೆ ಬಂದ ಮೇಲೆ ಅವರಿಗೆ ಅದು ವಾಸನೆ ಅಂದರೆ ಆಗೋದಿಲ್ಲ. ಈ ಕುಡುಕತನದ ಆ ವಾಸನೆ, ಕುಡಿದವ್ರು ಯಾರಾದರೂ ಕುಳಿತಿದ್ರೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಒಂದು ನಾನು ಅರ್ಥ ಮಾಡಿಕೊಂಡೆ, ನಾವು ಕಷ್ಟಪಟ್ಟು ಮುಗ್ಗರಿಸಿ ಪ್ರಯಾಸ ಪಡುವುದನ್ನು ಪವಿತ್ರಾತ್ಮನ ಬಂದ್ಬಿಟ್ರೆ ಬಹಳ ಈಸಿಯಾಗಿ ಕಾರ್ಯ ಮಾಡ್ಬೋದು. ಯಾಕಂದರೆ ಪವಿತ್ರಾತ್ಮನ ಬಲ ನಾವು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ದೇವರಿಗೆ ಮೆಚ್ಚುಗೆ ಆದ ಪರಿಶುದ್ಧ ಮಾರ್ಗದಲ್ಲಿ ನಡಿಲಿಕ್ಕೆ ನಮಗೆ ಕೃಪೆ ಕೊಡ್ತದೆ. ಎಲ್ಲ ದೇಹದ ದುರಭ್ಯಾಸಗಳನ್ನೆಲ್ಲ ಸಾಯಿಸಿ ನಮಗೆ ಪರಿಶುದ್ಧವಾದಂತಹ ಪುನರುತ್ಥಾನದ ಜೀವನ ಕೊಡಲಿಕ್ಕೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಅವಶ್ಯ. ಪಾಪದ ಪಾಲಿಗೆ ನಾವು ಸಾಯುವವರಾಗಿರುವಂತೆ, ಪಾಪದ ವಿಚಾರಗಳನ್ನು ನಮ್ಮಲ್ಲಿ ಸಾಯಿಸುವಂತೆ ಪವಿತ್ರಾತ್ಮನ ಬಲ ಕಾರ್ಯ ಮಾಡ್ತದೆ. ಕ್ರಿಸ್ತನ ಜೀವ ನಮ್ಮಲ್ಲಿ ಪ್ರಕಟ ಆಗುವಂತೆ ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ಅದರಿಂದಾಗಿ ಅಭಿಷೇಕ ಅನ್ನುವುದು ಅಷ್ಟು ಇಂಪಾರ್ಟೆಂಟ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಕ್ರಿಸ್ತನ ಮರಣ ಪುನರುತ್ಥಾನಕ್ಕೆ ನಾವು ಸಾಕ್ಷಿಗಳಾಗುವಂತೆ, ಅಂದರೆ ಪಾಪದ ವಿಚಾರಗಳನ್ನು ಸಂಪೂರ್ಣವಾಗಿ ಸಾಯಿಸುವಂತೆಯೂ, ಒಳ್ಳೆ ವಿಚಾರಗಳನ್ನು ನಮ್ಮೊಳಗೆ ಉತ್ತೇಜನ ಪಡಿಸುವಂತೆಯೂ ಪವಿತ್ರಾತ್ಮನ ಕಾರ್ಯ ಮಾಡ್ತಾನೆ. ಇವತ್ತು ಅಭಿಷೇಕ ಹೊಂದಿರುವಂಥ ನಮ್ಮೊಳಗೆ ಪ್ರಾರ್ಥನೆಗೆ ಉತ್ತೇಜನ ಕೊಡ್ತಾನೆ ಪವಿತ್ರಾತ್ಮ. ಉಪವಾಸ ಪ್ರಾರ್ಥನೆಗೆ ಉತ್ತೇಜನ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ಕೃಪೆಯಿಂದ ನಾವೆಲ್ಲರೂ ತಮಿಳುನಾಡಿನ ತೆನ್ಕಾಸಿ ಹತ್ತಿರ ಇರುವ ಗಣಸೇವಕರಾದ ಮೋಹನ್ ಸಿ ಲಾಜರಸ್ ಐನವರ ಪ್ರಾರ್ಥನಾ ಶಿಖರ, ಪ್ರಾರ್ಥನಾ ಒಂದು ಮೌಂಟೇನ್, ಜಪಮಲೈ, ಆ ಪ್ರಾಂತ್ಯದಲ್ಲಿದ್ದೇವೆ. ಸುಮಾರು 200 ಎಕರೆ ಪ್ರಾಂತ್ಯದಲ್ಲಿ ಈ ಒಂದು ಪ್ರಾರ್ಥನೆ ಕೇಂದ್ರವನ್ನು ಏರ್ಪಾಡು ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ನಾವು ಬೆಳಗಿನ ಜಾವ 4 ಗಂಟೆಗೆ ಬಂದ್ವಿ. ಆದರೆ ಇವತ್ತು ನಾವೆಲ್ಲ ಇಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿ, ನಮ್ಮ ತಮಿಳುನಾಡಿನಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಬರುವ 6ನೇ ತಾರೀಕು, ಯಾವುದು ಏಪ್ರಿಲ್ 6ನೇ ತಾರೀಕು. ಆ ಎಲೆಕ್ಷನ್ಗಾಗಿ ಇವತ್ತು ನಾವೆಲ್ಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿಬಿಟ್ಟು ಇಲ್ಲಿಂದ ನಾವು ಹೊರಡಲಿಕ್ಕಿದೆ. ಸೊ ಈ ಉತ್ತೇಜನವನ್ನೆಲ್ಲ ಕೊಡೋರು ಯಾರಂದರೆ ಬೇರೆ ಯಾರಿಲ್ಲ, ಪವಿತ್ರಾತ್ಮನೇ. ಹಲ್ಲೆಲೂಯಾ. ನಾವು ಒಳ್ಳೆ ಕಾರ್ಯಗಳಿಗಾಗಿ ನಮ್ಮನ್ನು ಉತ್ತೇಜನ ಪಡಿಸುವಾತನು ಪವಿತ್ರಾತ್ಮ. ಹಲ್ಲೆಲೂಯಾ. ಕೆಟ್ಟ ಕಾರ್ಯಗಳನ್ನು ನಾಶ ಮಾಡುವಾತನು, ಕ್ರಿಸ್ತನ ಮರಣದೊಂದಿಗೆ ನಾಶಪಡಿಸುವಾತನು ನಮ್ಮೊಳಗಿರುವಂಥ ಪವಿತ್ರಾತ್ಮ. ಒಂದು ವೇಳೆ ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಹೋದರೆ ದೇಹ ಬಲದಲ್ಲಿಯೂ ಬುದ್ಧಿ ಬಲದಲ್ಲಿಯೂ ಸ್ವಲ್ಪ ಕಾಲ ಪ್ರಯತ್ನ ಮಾಡ್ಬೋದು, ಆಮೇಲೆ ಸುಸ್ತಾಗಿ ಬಲಹೀನ, ಜಾಸ್ತಿ ಓಡಕ್ಕಾಗಲ್ಲ. ಅದಕ್ಕೆ ನಮ್ಮನ್ನು ಬಲಪಡಿಸಲಿಕ್ಕೆ ಪವಿತ್ರಾತ್ಮನ ಅಭಿಷೇಕವನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕೇಳೋಣ, ಪವಿತ್ರಾತ್ಮನ ಅಭಿಷೇಕ ಇಲ್ಲದೆ ಯಾರೂ ಇರಬಾರ್ದು. ಎಲ್ಲರಿಗೂ ಈ ಅಭಿಷೇಕ ಸಿಗಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ದೇವಜನರಿಗೂ ಅಭಿಷೇಕದ ಅನುಭವ ಆಗಬೇಕು. ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ಯಾರೂ ಇರಬಾರ್ದು. ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನ ಅಭಿಷೇಕ ಆಗಬೇಕು. ಉನ್ನತ ಬಲ, ಅದರ ಅನುಭವ ಆಗಬೇಕು. ಕೃಪಾ ಸಂಪನ್ನನಾದ ದೇವರೇ, ರಕ್ಷಣೆಯಲ್ಲಿ ತೃಪ್ತಿಯಾಗಿ ಬಿಡಬಾರ್ದಪ್ಪ. ಪರಿಶುದ್ಧಾತ್ಮನ ಅಭಿಷೇಕದ ಅನುಭವವನ್ನು ಹೊಂದಿಕೊಳ್ಬೇಕು. ಪರಿಶುದ್ಧಾತ್ಮನ ಬಲವನ್ನು ಅನುಭವಿಸಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನಿನಗೆ ಸಾಕ್ಷಿಗಳಾಗಿರಬೇಕು. ನಿನ್ನ ಮರಣಕ್ಕೆ ಸಾಕ್ಷಿಗಳಾಗಿರಬೇಕು. ನಿನ್ನ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿರಬೇಕು. ಥ್ಯಾಂಕ್ ಯು ಲಾರ್ಡ್. ಹೌದು ಕರ್ತನೇ, ಪಾಪವನ್ನು, ಲೋಕವನ್ನು, ಲೋಕದ ಮಲಿನತ್ವವನ್ನು
ಎಲ್ಲವನ್ನು ಕೂಡ ಜಯಿಸಿದವರಾಗಿ, ಅವುಗಳ ಪಾಲಿಗೆ ಸತ್ತವರಾಗಿ, ಅವುಗಳಿಗೆ ತನ್ನಲ್ಲಿ ಜೀವ ಇಲ್ಲ ಅಂತ ಹೇಳಿ ಸಾಕ್ಷೀಕರಿಸುವಂತೆಯೂ, ಕ್ರಿಸ್ತನ ಪುನರುತ್ಥಾನವನ್ನು ಸಾಕ್ಷೀಕರಿಸುವಂತೆ ಹೊಸ ಚೈತನ್ಯ, ಪ್ರಾರ್ಥನೆ, ಉಪವಾಸ, ಆತ್ಮಿಕ ಜೀವಿತ, ಸಾಕ್ಷಿಯ ಜೀವಿತ, ಪಾಪದ ಮೇಲಿನ ಜಯ, ಈ ರೀತಿಯಾಗಿ ಸಾಕ್ಷಿಯ ಜೀವಿತ ಜೀವಿಸುವಂತೆ ಈ ಅಭಿಷೇಕ ನಮಗೆ ಬಲ ಕೊಡ್ತದೆ. ಈ ಬಲದಲ್ಲಿ, ಈ ಪವಿತ್ರಾತ್ಮನ ಬಲದಲ್ಲಿ ನಾವು ಸಾಕ್ಷಿಗಳಾಗಿ ಜೀವಿಸುವಂತೆ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿರುವಂತೆ, ಕ್ರಿಸ್ತನ ಮರಣ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿರುವಂತೆ ನಮ್ಮೊಬ್ಬೊಬ್ಬರಿಗೆ ಅನುಗ್ರಹ ಕೊಡಪ್ಪ, ನಮ್ಮೊಬ್ಬೊಬ್ಬರಿಗೆ ಅನುಗ್ರಹ ಕೊಡು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ಜನರಿಗೆ, ಎಲ್ಲ ದೇವ ಜನರಿಗೆ ಈ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು. ಪವಿತ್ರಾತ್ಮ ಭರಿತರಾಗುವಂಥ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ, ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. ಕರ್ತನಾಮಕ್ಕೆ ಸ್ತೋತ್ರವಾಗಿ. ಇವತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಾಲೂರು ತಾಲೂಕಿನಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ, ಎಲ್ಲ ಗ್ರಾಮಗಳಲ್ಲೂ, ಎಲ್ಲ ಹೋಬಳಿಗಳಲ್ಲೂ ದೈವ ಕೃಪೆ ಹರಿದು ಬರಲಿ. ಮಾಲೂರು ತಾಲೂಕಿನ ಎಲ್ಲ ಜನತೆಗೆ ರಕ್ಷಣಾ ಅನುಭವ ಉಂಟಾಗಲಿ, ನಿತ್ಯ ಜೀವದ ನಿರೀಕ್ಷೆ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನಮ್ಮ ರಾಜ್ಯದ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೋಸ್ಕರವಾಗಿ ನಿಮ್ಮ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ಮಾಲೂರು ತಾಲೂಕಿನ ಎಲ್ಲ ಜನತೆ ಜನಸಾಮಾನ್ಯರನ್ನ ಆಶೀರ್ವದಿಸು. ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ ಕರ್ತನೇ. ಕೆಲಸ ಇಲ್ಲದವರಿಗೆ ಕೆಲಸದ ಅವಕಾಶಗಳು ಸಿಗಲಿ. ದಿನಗೂಲಿ ಕೆಲಸಗಾರರು, ರಸ್ತೆ ಬದಿ ವ್ಯಾಪಾರಿಗಳು, ಕರ್ತನೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲರೂ ಸಹ ಅಭಿವೃದ್ಧಿಯನ್ನು ಹೊಂದಲಿ ಸ್ವಾಮಿ. ಕರ್ತನೆ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿಗಳು ಇಟ್ಟಿರುವವರು ಎಲ್ಲರೂ ಅಭಿವೃದ್ಧಿಯನ್ನು ಕಾಣಲಿ ಸ್ವಾಮಿ. ಥ್ಯಾಂಕ್ ಯು. ಸಾಲದಲ್ಲಿರುವವರು ಸಾಲ ತೀರಿಸಿ ಸಮೃದ್ಧಿಗೆ ಬರಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲರಿಗೂ ಕೆಲಸದ ಅವಕಾಶಗಳು ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಅದು ಮಾತ್ರ ಅಲ್ಲ ಕರ್ತನೆ, ಮಾಲೂರು ತಾಲೂಕಿನಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸಪ್ಪ, ಅಧಿಕಾರಿಗಳನ್ನು ಆಶೀರ್ವದಿಸು. ಅವರೆಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಅವರ ಕುಟುಂಬಗಳಲ್ಲಿ ಶಾಂತಿಯು, ಸಮಾಧಾನವು, ನೆಮ್ಮದಿಯೂ ಇರಲಿ. ಮತ್ತು ಕರ್ತನೆ, ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಅಧಿಕಾರಿಯಿಂದ ಹಿಡಿದು ಕರ್ತನೆ ಎಲ್ಲ ಜನಪ್ರತಿನಿಧಿಗಳನ್ನು, ಅದು ಮತ್ತೆ ಎಲ್ಲ ಜನಸಾಮಾನ್ಯರನ್ನು ರಕ್ಷಣಾ ಅನುಭವಕ್ಕೆ ನಡೆಸಪ್ಪ. ಯಾರಿಗೆಲ್ಲ ಇನ್ನು ರಕ್ಷಣಾ ಅನುಭವ ಸಿಕ್ಕಿಲ್ವೋ ಅವರೆಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ. ಪಾಪ ಕ್ಷಮಾಪಣೆ ನಿಶ್ಚಯ ಸಿಗಲಿ. ನಿತ್ಯ ಜೀವದ ನಿರೀಕ್ಷೆ ಸಿಗಲಿ. ಪರಲೋಕದ ಅನುಭವ ಸಿಗಲಿ. ರಕ್ಷಣೆ ಹೊಂದಿರುವವರಿಗೆ ಅಭಿಷೇಕದ ಅನುಭವ ಸಿಗಲಿ. ಹಲ್ಲೆಲೂಯಾ. ಎವ್ರಿ ಡೇ ಕರ್ತನೆ ಪವಿತ್ರಾತ್ಮನ ಬಲದಿಂದ ನಡೀಬೇಕಪ್ಪ. ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಾವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕನ್ನು ಮನಸಾರೆ ಆಶೀರ್ವದಿಸುತ್ತೇವೆ. ನಿನ್ನ ಶುಭವು, ಕೃಪೆಯ ತಾಲೂಕಿನ ಎಲ್ಲ ಜನತೆಗೂ ಉಂಟಾಗಲಿ. ಆಶೀರ್ವದಿಸಿ ನಡೆಸು ಯೇಸುವಿನ ನಾಮದಲ್ಲಿ ತಂದೆ. ತಂದೆ, ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಆರೋಗ್ಯ ಕೊಡಪ್ಪ. ಈ ದಿನ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಪ್ರಾರ್ಥನೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ನೀನು ಆ ರೀತಿಯಾಗಿ ಆಶೀರ್ವದಿಸಿ ನಮ್ಮೆಲ್ಲರನ್ನ ನಡೆಸು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಅತಿ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ.